ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಒಂದು ಪೆಗ್ ಹಾಕ್ತೀಯಾ? ಇಲ್ಲ ಸರ್. ಯಾಕೆ? ಅರ್ಚನೆ ಬೈತಾಳೆ ಅಂತ ಭಯನ? ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಸರ್, ನನಗೆ ಅಭ್ಯಾಸ ಇಲ್ಲ ಅಷ್ಟೇ. ಅಭ್ಯಾಸ ಮಾಡ್ಕೋಬೇಕು, ಆಗ್ಲೇ ಇಂಥ ಒಳ್ಳೊಳ್ಳೆ ಸಮಯದಲ್ಲಿ ಲೈಟಾಗಿ ತಗೊಂಡ್ರೆ ಮಜಾ ಇರುತ್ತೆ. ನೀರು ಕುಡಿಯೋದಲ್ದೆ ನನ್ನ ಗಂಡನೂ ಕುಡಿಬೇಕು ಅಂತ ಫೋರ್ಸ್ ಮಾಡ್ತಿದ್ದೀರಾ? ಹಾಗೇನಿಲ್ಲಮ್ಮ, ಸುಮ್ಮನೆ ಮಾತು ಕೇಳಿದೆ ಅಷ್ಟೇ. ಅದು ಅಲ್ಲದೆ ಈಗಿನ ಕಾಲದಲ್ಲಿ ಹುಡುಗರು ಕುಡಿಯೋದಿಲ್ಲ ಅಂದ್ರೆ ಯಾರು ನಂಬ್ತಾರೆ ಹೇಳು? ಮೆಚ್ಚೋ ಕುಡಿಯೋದು ಅಂದ್ರೆ ನನ್ಗೆ ಇಷ್ಟ ಆಗಲ್ಲ. ಕುಡಿಯೋದು ಬಿಡೋದು ಇವನ್ ಚಾಯ್ಸ್. ಇವನಿಗೆ ಇಷ್ಟ ಇಲ್ಲ ಅಂದ್ರೆ ಫೋರ್ಸ್ ಮಾಡಬೇಡಿ. ಆಯ್ತಮ್ಮ, ಸಾರಿ ಸಾರಿ ಸಾರಿ. ನಾನು ರಾಹುಲ್ಗೆ ಕುಡಿ ಅಂತ ಫೋರ್ಸ್ ಮಾಡಲ್ಲ, ಓಕೆನಾ? ಅಲ್ಲ, ನೀವಿಲ್ಲಿ ಆರಾಮಾಗಿ ಕೂತ್ ಕುಡಿತಿರೋದು ನಿಮ್ ತಂಗಿಗೇನಾದ್ರೂ ಗೊತ್ತಾದ್ರೆ? ಅಯ್ಯೋ, ನಿಮ್ಮ ಜೊತೆ ಬಂದಿರೋದೇ ಅವಳಿಗೆ ಇಷ್ಟ ಇಲ್ಲ ಅಂಥದ್ರಲ್ಲಿ ಈ ವಿಷಯ ಗೊತ್ತಾದ್ರೆ ಅವಳು ನಾನು ಸುಮ್ಮನೆ ಬಿಡ್ತಾಳೆ ಅಷ್ಟೇ, ನನ್ನ ಕಥೆ ಮುಗೀತು. ಆದರೆ ನಾನು ಇಲ್ಲಿ ಕುಡಿತಿರೋ ವಿಷಯನ ಅವಳಿಗೆ ಯಾರು ಹೇಳ್ತಾರೆ? ಇವತ್ತು ನನಗೆ ಪೂರ್ತಿ ಸ್ವಾತಂತ್ರ್ಯ ಇದೆ, ಅದನ್ನು ಯಾರು ತಡೆಯೋಕ್ಕಾಗಲ್ಲ. ಹ್ಞೂ ಸರ್, ಅಲ್ಲಿದ್ದಾಗ ನಿಮ್ಗೆ ಜೈಲಲ್ಲಿ ಇರೋ ತರ ಅನ್ಸುತ್ತಲ್ಲ. ತಗೊಳ್ಳಿ, ನಿಮ್ಗೋಸ್ಕರ ಬಿಸಿ ಬಿಸಿ ಬಜ್ಜಿ ತಂದಿ. ಅಯ್ಯೋ ದೀಪು, ನನ್ನ ಮನಸ್ಸನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆಮ್ಮ. ಚಿರು ಬಾ, ಕೂತು ಕೂತು. ನಿನಗೊಂದು ಸ್ವಲ್ಪ. ಬೇಡ ಬೇಡ ನಂಗೆ ಬೇಡ. ಏನಪ್ಪ, ಎಲ್ಲ ಗಂಡಸರು ಹಿಂಗೇನಾ? ಹೆಂಡತಿ ಕಣ್ಮುಂದೆ ಇದ್ರೆ ಅವ್ರ ಪರ್ಮಿಷನ್ ಇಲ್ಲ ಕುಡಿಯೋದೇ ಇಲ್ವಾ? ಪರ್ಮಿಷನ್ ತಗೋಬೇಕಾಗಿದೆ ನೀನು? ಹಂಗೇನಿಲ್ಲ. ಅಯ್ಯೋ, ನನ್ ಗಂಡ ಎಣ್ಣೆ ಕುಡಿದ್ರೆ ನನ್ಗೇನೋ ತೊಂದ್ರೆ ಇಲ್ಲಪ್ಪ. ಇನ್ನೇನಪ್ಪ, ಪರ್ಮಿಷನ್ ಕೊಟ್ಟಾಯ್ತಲ್ಲ, ತಗೋ ತಗೋ. ಇಲ್ಲ ಇಲ್ಲ, ನಂಗೆ ಕುಡಿಯೋ ಮೂಡಿಲ್ಲ. ಒಂದು ನಿಮಿಷ, ಕಾಲ್ ಬರ್ತದೆ, ಒಂದು ನಿಮಿಷ ಬರ್ತೀನಿ. ನೋಡಿ, ನೀವೆಲ್ಲ ಪರ್ಮಿಷನ್ ಕೊಟ್ರೆ ಹ್ಞೂ ಅಂದ್ರೆ ನಾನು ಚಿರುಗೆ ಲೈಟಾಗಿ ಓಡಿಸ್ತೀನಿ. ಅಯ್ಯೋ ಸರ್, ಅವರು ಬೇಡ ಅಂದ್ರಲ್ವಾ? ಅಲ್ಲಮ್ಮ, ರಾಹುಲು ಕುಡಿಯಲ್ಲ ಅಂತಾನೆ, ಚಿರುನು ಕುಡಿಲಿಲ್ಲ ಅಂದ್ರೆ ನಾನು ಒಬ್ನೇ ಕುಡಿಬೇಕಾ? ನೋಡು, ಊಟ ಬೇಕಾದ್ರೆ ಒಬ್ನೇ ಮಾಡ್ಬೋದು, ಎಣ್ಣೆ ಹೊಡೆದಕ್ಕೆ ಯಾರಾದ್ರೂ ಕಂಪ್ನಿ ಇರಬೇಕು, ಇಲ್ಲಾಂದ್ರೆ ಮಜಾ ಬರಲ್ಲ. ಅಲ್ಲ, ಅವ್ರಿಗೆ ಗೊತ್ತಾಗಲ್ವಾ? ಅದನ್ನೆಲ್ಲ ನಾನು ಮೇಂಟೈನ್ ಮಾಡ್ತೀನಿ. ನಿಮಿಷರು. ಚಿರು ಬಂದ್ಯಾ? ತಗೋ. ಬೇಡ ಅಂತ ಹೇಳಿದ್ರಲ್ಲ. ಅಯ್ಯೋ, ಹಾಕಿರೋದು ಕೂಲ್ ಡ್ರಿಂಕ್ಸ್ ಅಪ್ಪ. ಕೂಲಾಗಿರೋ ವೆದರ್ಗೆ ಕೂಲ್ ಡ್ರಿಂಕ್ಸ್ ಕುಡಿದ್ರೆ ಹಾಟ್ ಆಗುತ್ತೆ. ಇದೆಯೋ ಸೈನ್ಸ್? ಸೈನ್ಸ್ ಅಲ್ಲ, ಮ್ಯಾಥ್ಸು. ಮೈನಸ್ ಇಂಟು ಮೈನಸ್ ಏನು ಹೇಳು? ಪ್ಲಸ್. ಹಾಗೆ ಕೂಲ್ ಇಂಟು ಕೂಲ್ ಹಾಟು. ತಗೋ. ಥರನೇ ಒಗ್ರೋಗ್ರಾಗಿದೆಯಲ್ಲ. ಈ ಕುಡುಕರು ಪಕ್ಕ ಕೂತ್ಕೊಂಡು ಏನೇ ಕುಡಿದ್ರು ಆಲ್ಕೋಹಾಲ್ ಕುಡ್ದಂಗೆ ಆಗುತ್ತೆ. ಅಟ್ಮಾಸ್ಫಿಯರಿಕ್ ಪ್ರೆಷರು, ಆಲ್ಕೋಹಾಲು ಏರಲ್ಲೆಲ್ಲ ಇರುತ್ತಲ್ಲ, ಅದು ಗ್ಲಾಸಲ್ಲಿ ಹೋಗಿರುತ್ತೆ. ಕುಡಿಯಪ್ಪ, ಎಷ್ಟು ಪ್ರಶ್ನೆ ಮಾಡ್ತೀಯ ನೀನು? ಕುಡಿ ಕುಡಿ. ಏನು ಸೈನ್ಸ್ ಹೇಳ್ತಾ ಇದ್ದೀರಲ್ಲ ಮಾವ ಇವತ್ತು? ಯೂಸು ಬಾಕಿ ಆಯ್ತು, ಚೆನ್ನಾಗಿದೆ ಇದಕ್ಕೂ. ತಗೋಚಿರು, ನೀವು ಕುಡಿಬೋದು. ಬೇಡ ಹಸ್ಬೆಂಡ್, ನೀವು ಕುಡೀರಿ. ಸರ್, ನನ್ನ ಹಸ್ಬೆಂಡು ತುಂಬಾ ಒಳ್ಳೆಯವರು. ಅವ್ರಿಗೆ ಎಣ್ಣೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ದೀಪವೇ, ಇದು ಓವರ್ ಆಯ್ತು. ಎಣ್ಣೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಅಷ್ಟು ದಡ್ಡ ಏನಲ್ಲ ನಾನು. ಅವತ್ತು ನಾವಿಬ್ರು ಪಾರ್ಟಿ ಮಾಡೋವಾಗ ಭಾಸ್ಕರ್ ಚಿಕ್ಕಪ್ಪ ತುಂಬಿಸಿ ಇಟ್ಟಿದ್ದ ಎಣ್ಣೆ ನಾವಿಬ್ರು ಕುಡಿಲಿಲ್ವಾ? ಏನ್ ದೀಪ ಇದು ಹೊಸ ವಿಷಯ? ಅದು ನೀರು ಅಂತ ಅನ್ಕೊಂಡು ಗೊತ್ತಾಗ್ದೆ ಕುಡಿದ್ವಿ ಅಕ್ಕ. ಮೊದಲು ನೀರು ಅಂತ ಅನ್ಕೊಂಡೆ ಕುಡಿದ್ರಿ, ಆಮೇಲೆ ಎಣ್ಣೆ ಅಂತ ಗೊತ್ತಾದ್ಮೇಲೆ ಕುಡಿದ್ರಲ್ಲ. ನಾನ್ ಮಾತ್ರ ಅಲ್ಲ, ನೀವು ಕುಡಿದ್ರಿ ಹಸ್ಬೆಂಡು. ನೀವು ಕುಡಿದ್ರಿ ಅಂತ ನಾನು ಕುಡಿದ್ವಿ. ಓ, ಇಲ್ಲಾಂದ್ರೆ ಕುಡಿತಿರ್ಲಿಲ್ವಾ? ಚಾನ್ಸೇ ಇಲ್ಲ, ನೋ ವೇ. ಬಡ್ಡಿ ಸೂಪರ್ ಕೊಡ್ರಿ. ಸರಿ, ಕುಡ್ದಿದ್ ಸಾಕು, ಹೇಳಿ. ಏನ್ರಿ ಎಣ್ಣೆ ಹೊಡಿತಾ ಇದ್ದೀನಿ, ನೀನು ರೇಂಜ್ ಮಾತಾಡ್ತಿರಲ್ಲ? ಜ್ಯೂಸ್ ಇದು ಅಲ್ಲ ಬಾಬಾ? ಅಲ್ಲ, ಆಯ್ತು,
ಕೂಲ್ ಡ್ರಿಂಕ್ಸ್. ಗ್ರಾಮರ್ ಮಿಸ್ಟೇಕ್ ಬೇರೆ. ಗಂಡ ಹೆಂಡತಿ ಹೆಂಗಿರ್ಬೇಕಂತ ನನ್ ಕೇಳ್ತೀನಿ. ಆಯ್ತು ಹೇಳಿ. ದೀಪ ಅವ್ರೆ, ಏನು ಏನ್ ಹೇಳಿ ಅಂತ ಕೇಳದ್ಬಿಟ್ಟು ಏನು ಅಂತ ಹೇಳ್ತಿರಲ್ಲ, ಇದು ಇಷ್ಟ ಆಗಿಲ್ಲ ನನಗಿದು. ಪ್ರಶ್ನೆ ಮಾಡೋ ಹೆಂಡತಿ ಯಾವ ಗಂಡನ್ಗೂ ಇಷ್ಟ ಆಗಲ್ಲ. ಅವ್ರು ಹೇಳಿದಕ್ಕೆಲ್ಲ ತಲೆ ಆಡಿಸ್ತಾ ಇರ್ಬೇಕು, ಅದೇ ಸರಿ ಅಲ್ವಾ? ಹೌದು. ಇಲ್ಲ ಸರಿ ಟೈಮ್ ಆಯ್ತು, ಊಟ ಮಾಡೋಣ ಬನ್ನಿ. ಇದೇ ನಿಮ್ಮ ಹತ್ರ ಏನೋ ಮಾತಾಡ್ಬೇಕು. ನಾಳೆ ಮಾತಾಡೋಣ. ಈಗಲೇ ಮಾತಾಡ್ಬೇಕು. ಆಯ್ತು ಹೇಳಿ. ನೀವು ತುಂಬಾ ಒಳ್ಳೆಯವರು ಬಾವ. ಅಚ್ಚುನ ಹೂ ಥರ ಸಾಕಿದ್ದೀನಿ, ಚೆನ್ನಾಗಿ ನೋಡ್ಕೊಳ್ಳಿ ಬಾವ. ಅವಳು ಚೂರು ನೋಡ್ಕೊಂಡ್ರು ತಡ್ಕೊಳಕ್ಕಾಗಲ್ಲ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ನೋಡ್ಕೊಳ್ತೀನಿ, ಡೋಂಟ್ ವರಿ. ಇದು ನಮ್ಮ ಭಾವ ಅಂದ್ರೆ ಈಗ ಸಮಾಧಾನ ಆಯ್ತು. ಇದೇ ಖುಷಿಗೆ ಇನ್ನೊಂದು ಗ್ಲಾಸ್ ತುಂಬಿಸಿ ಮಾವ. ಹಚ್ಬಿಂಡು ಬೇಡ, ಜಾಸ್ತಿ ಆಗ್ತಿದೆ. ಸುಮ್ಮನಿರಿ, ನಾನು ಸಂತೋಷವಾಗಿದ್ರೆ ನಿಮಗೆ ತಡ್ಕೊಳಕ್ಕಾಗಲ್ವಾ? ಇನ್ನು ನಾನು ಭಾವನ ಹತ್ರ ಸಾರಿ ಕೇಳ್ಬೇಕು. ಸಾರಿನಾ? ಹೌದು ಬಾವ, ಅಚ್ಚು ಹತ್ರ ಮಾತ್ರ ಸಾರಿ ಕೇಳಿದೆ. ನನ್ನಿಂದ ನಿಮಗೂ ತುಂಬ ಹರ್ಟ್ ಆಗಿದೆ, ಅದಕ್ಕೆ ಐ ಎಕ್ಸ್ಟ್ರೀಮ್ಲಿ ಸಾರಿ. ಓಕೆನಾ? ಇನ್ನೇನು ಹೇಳಬೇಕು? ಕ್ಷಮಿಸಿದ್ದೀನಿ ಅಂತ ಒಂದು ಮಾತು ಹೇಳಿ ಬಾವ, ಸಾಕು. ಒಂದಿರೋ ಜೀವಕ್ಕೆ ಸಮಾಧಾನ ಸಿಕ್ಕಂಗೆ ಆಗುತ್ತೆ. ನೀವು ತಪ್ಪು ಮಾಡಿದ್ರೆ ತಾನೇ ಕ್ಷಮಿಸಕ್ಕೆ. ನೀವು ಅಚ್ಚು ದೀಪಾಗಿಂತ ಒಳ್ಳೆಯವ್ರಾಗ್ಬಿಟ್ರಿ ಬಾವ. ನಿಮ್ಮ ಕಾಲರ್ ಇಟ್ಕೊಂಡು ಹೊರಗಡೆ ದಬ್ಬುದ್ರು ತಪ್ಪೇ ಮಾಡಿಲ್ಲ ಅಂತಿರಲ್ಲ. ಇಲ್ಲ ಬಾವ, ನಾನು ತಪ್ಪು ಮಾಡಿದ್ದೀನಿ. ನೀವು ನನಗೆ ಕ್ಷಮಿಸ್ಲೇಬೇಕು. ಆಯ್ತಾಯ್ತು, ಕ್ಷಮಿಸಿದ್ದೀನಿ. ಜಸ್ಟ್ ಸ್ವೀಟ್ ಆಫ್ ಇವ. ಈಗ ಸಮಾಧಾನ ಆಯಿತು. ನನಗೂ ಆಯ್ತು. ಏನು ಸಮಾಧಾನ? ಅಲ್ಲ ಬಾಬಾ, ನಿಮ್ಗೆ ಯಾಕೆ ಸಮಾಧಾನ ಆಗಬೇಕು? ನಿಮಗೆ ಸಂತೋಷ ಆಗ್ಬೇಕು ತಾನೆ? ಅಲ್ಲ, ಸಮಾಧಾನದ ಜೊತೆ ಸಂತೋಷನೂ ಆಗ್ತೇವೆ. ನಿಜವಾಗ್ಲೂ? ಹಾ, ಪ್ರಾಮಿಸ್. ಓಕೆ, ಇದೇ ಖುಷಿಗೆ ಇನ್ನೊಂದು ಕ್ಲಾಸ್ ಹಾಕಿ ಮಾವ. ಹಚ್ಬಿಂಡು ಬೇಡ, ನಿಲ್ಸಿ ಸಾಕು. ಜ್ಯೂಸು ಕಣ್ರಿ, ಯಾಕ್ರಿ ಸಾಕು ಸಾಕು ಅಂತಿದ್ದೀರಾ? ಆಗ್ಲೇ ತುಂಬಾ ಜಾಸ್ತಿ ಆಗಿದೆ, ಸುಮ್ಮನೆ ಹೇಳಿ ನೀವು. ಆಯ್ತು ಕುಡಿತಲ್ಲ, ಭಾವನ ಹತ್ರ ಮಾತಾಡ್ಬೇಕು. ಇನ್ನು ಏನು ಹೇಳಕ್ಕಿದೆ ಚಿರೋರೆ? ನೋಡಿ ಬಾಬಾ, ನಾನು ಮಾತ್ರ ನಿಮ್ಮನ್ನ ಬಾಯಿ ತುಂಬ ಭಾವ 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 ಅಂತ ಕರಿತಿದ್ದೀನಿ. ನೀವು ಮಾತ್ರ ನನ್ನ ಚಿರೋರೆ ಅಂತ ಕರೀತೀರಿ. ಈಸ್ ದಿಸ್ ಫೇರ್? ಭಾವ ಅಂತ ಕರಿ. ಅಲ್ಲ, ನಾಳೆನೇ ಕರಿತೀನಿ ಬಿಡಿ.